ಆ್ಯಂಗ್ಲರೆಲ್ಲ ಬಂದಿದೆ, ಆ್ಯಂಗ್ಲರ್ ರೆಡಿ ಆಗಿದೆ, ಬರ್ತೆ ಅಂತ ಹೇಳಿದ್ರೆ. ಈಗ ನಾನು ಹಾಯ್ ಎಲ್ಲ ನಮಸ್ತೆ, ದೇವರಿನ ಕೈ ಮುಕ್ಕೊಂಡು ಹೊರಟು ಸೀದಾ ಮಲ್ಪೆ ಹತ್ರ. ಕೆಲಸ ಏನಪ್ಪ ಅಂದರೆ ಇವತ್ತು ನಿನ್ನೆ ಉಳಿದಂಥ ಕೆಲಸ ಮುಂದುವರಿಸಲಿಕ್ಕಿದೆ. ಇವತ್ತು ಇಲ್ಲಿ ಜನ ಜಾಸ್ತಿ ಹಾಕ್ಕೊಳ್ಳಿಲ್ಲ, ಅಂದರೆ ಬೇರೆ ಒಂದು ಬೋಟಿಗೆ ಕಳಿಸಿದೆ 3 ಜನನ. ನಾನು ಮತ್ತು ಇಬ್ಬರು ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಿದ್ವಿ. ಇಲ್ಲಿ ಕೆಲಸ ಅದೇ ಸಣ್ಣ ಪುಟ್ಟ ಕೆಲಸಗಳು, ಯಾರು ದೊಡ್ಡ ದೊಡ್ಡ ಕೆಲಸ ಕಾಣುತ್ತೆ, ಇದೆಲ್ಲ ಸಣ್ಣ ಸಣ್ಣ ಕೆಲಸ ಕಾಣುತ್ತೆ. ಇಲ್ಲಿ ಒಂದು ಲೋಡ್ ಹೊಡಿಲಿಕ್ಕಿದೆ, ಮತ್ತು ಒಳಗಡೆ ಲಿಡ್ ಹತ್ರ ಸಣ್ಣ ಪ್ಯಾಚ್ ವರ್ಕ್ ಇದೆ, ಮತ್ತು ಇದ್ರ ಒಳಗೆ ಪುನಃ ಕೆಲಸ ಇದೆ. ಇದಾದ ನಂತರ ಇದು 2 ಸಹ ಮುಗಿಸಿ ಒಳಗಿದೆ ಇಂಟೀರಿಯರ್ ಅಂದರೆ ಶೇರಿಂಗ್ ಹತ್ರ ಬರುತ್ತಲ್ಲ, ಆ ಇಂಟೀರಿಯರ್ ಎಲ್ಲ ಫುಲ್ ಚೇಂಜ್ ಮಾಡಲಿಕ್ಕಿದೆ. ಅದನ್ನು ಇವತ್ತು ಮಾಡಿಬಿಡುವಂತೆ. ಅದಕ್ಕೆ ಮಳೆ ಬರ್ತಿತ್ತು ಹೊರಗಡೆ, ಅದಕ್ಕೆ ಒಳಗೆ ಕೆಲಸ ಮಾಡುವಂತ ಒಳ ಬಂದು ಇದನ್ನೆಲ್ಲ ಬಿಚ್ಚಿ ಹೊಸ ಪ್ಲೌಡ್ ಫಸ್ಟಿಗೆ ಡ್ಯಾಶ್ ಬೋರ್ಡ್ ಅದರ ಹೊಸ ಪ್ಲೌಡ್ ಹಾಕಿ ಮತ್ತು ಸೈಡಿಗೆ ಸಹ ಫುಲ್ ಚೇಂಜ್ ಮಾಡಿಬಿಟ್ಟಿದೆ. ಈ ಸೈಡಲ್ಲಿ ಮೀಟ್ರ್ ಬಾಕ್ಸ್ ಹತ್ರ ಇರುವಂಥದ್ದು ಮತ್ತು ಸ್ಟೇರಿಂಗ್ ಕೆಳಗಡೆ ಬರುವಂಥದ್ದನ್ನು ಎಲ್ಲದನ್ನು ಸಹ ಚೇಂಜ್ ಮಾಡಿಬಿಡುವ ಅಂತ ನಾನು ಕಟ್ ಮಾಡಿ ಕೊಡ್ತಾಯಿದ್ದೆ. ಅವರು ರೆಡಿ ಮಾಡ್ತಿದ್ರು. ಅದು ಫುಲ್ ಚೇಂಜ್ ಮಾಡಲಿಕ್ಕಿದೆ, ಒಳಗಿದ್ದು ಹೊರಗಿದ್ದು ಕೆಳಗಿದ್ದೆಲ್ಲ. ಮತ್ತು ಹೊರಗಡೆ ಸಹ ಕೆಲಸ ಇದೆ. ಹೊರಗಡೆ ಕೆಲಸ ಅಂದರೆ ಯಾವುದು ಫೈಬರ್ ಆಗಿದೆ, ಯಾವ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಇವತ್ತು. ಹಾಗೆ ಒಳಗಿದ್ದ ಕೆಲಸ ಮುಗಿಸುವಂಥ ಒಳಗೆ ಎಲ್ಲ ರೆಡಿ ಮಾಡಿ ಪ್ಲೌಡ್ ಸಹ ಬಂದಿತ್ತು, ಪ್ಲೌಡೆಲ್ಲ ರೆಡಿ ಮಾಡಿ ಕಟ್ ಮಾಡಿ ಕೊಟ್ಟೆ. ಅವರು ಹೊಡಿತಾ ಬಂದರು. ಮತ್ತು ಹೊರಗಡೆ ಡೋರಿದ್ದು ಇದು ಅಂದರೆ ಸ್ಲೈಡಿಂಗ್ ಡೋರಿಗೆ ಒಂದು ಚಡಿ ಮಾಡಿ ರೀಪ್ ಬೇಕಿತ್ತು. ಅದನ್ನು ಸಹ ಮಿಷನಲ್ಲಿ ಕಟ್ ಮಾಡಿ ಕೊಟ್ಟೆ. ಅದನ್ನು ಸಹ ಕೆತ್ತಿ ರೆಡಿ ಮಾಡಿದರು, ಯಾಕಂದರೆ ಸಂಜೆ ಹೋಗಿ ಬೀಗ ಆಗಬೇಕಲ್ಲ. ಎಲ್ಲ ಓಪನ್ ಇಟ್ಟರೆ ಮತ್ತು ಇವತ್ತು ಫೈಬರ್ನವ್ರು ಬರೋ ಥರ ಕಾಣೋದಿಲ್ಲ. ಫೈಬರ್ನ ನಾಳೆ ಬರ್ತಾರೇನೋ. ಮತ್ತು ವೆಲ್ಡ್ ಸಹ ಆಗಲಿಕ್ಕಿದೆ. ವೆಲ್ಡರ್ ನೋಡಿ ಇವತ್ತು ಬರ್ತಾರಾ ಏನಂತ ಗೊತ್ತಿಲ್ಲ. ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಆ್ಯಂಗ್ಲರೆಲ್ಲ ಬಂದಿದೆ, ಆ್ಯಂಗ್ಲರ್ ರೆಡಿ ಆಗಿದೆ, ಬರ್ತೆ ಅಂತ ಹೇಳಿದ್ರೆ. ಈಗ 4-5 ಗಂಟೆ ಹೊತ್ತಿಗೆ ಬರ್ತಾರೇನೋ, ಬರ್ಬೋದು. ಅದಾದರೆ ನಮ್ಗೆ ಸುಮಾರು ಕೆಲಸ ಆಗುತ್ತೆ. ಅದಾಗಿ ಫೈಬರ್ನವ್ರು ಸಹ ಬರಬೇಕು, ಫೈಬರ್ನವ್ರು ಇದ್ರೂ ಸಹ ಕೆಲಸ ಆಗುತ್ತೆ ನಮಗೆ. ನಾವು ಒಳಗಿದ ಕೆಲಸ ಫುಲ್ಲು ಮುಗಿಸಿದೆ ನೋಡಿ. ಫುಲ್ ಇಂಟೀರಿಯರ್ ಫುಲ್ ಫಿನಿಶ್ ಮಾಡಿದೆ. ಮೊದಲು ಹೀಗಿತ್ತು, ಈಗ ಹೀಗಾಗಿದೆ. ಅಂದರೆ ಯಾವುದನ್ನು ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಫಿಕ್ಸ್ ಮಾಡಲಿಕ್ಕೆ ಅಂದರೆ ಒಳಗಡೆ ಇದಕ್ಕೆ ಆಕ್ಸಿಲೇಟರ್ ಗೇರ್ ರೋಡೆಲ್ಲ ತೆಗಿಲಿಕ್ಕಿದೆ, ಅದೆಲ್ಲ ತೆಗಿಲಿಕ್ಕೆ ಅವರು ಫಿಟ್ಟರ್ ನೋಡಿ ಇಲ್ಲ ಅಂತೆ. ಮತ್ತು ಹೊರಗೆ ಇಡುವ ಆಚೆ ಡೋರನ್ನು ಚಡಿ ಮಾಡಿ ಡೋರ್ದು ಸ್ಲೈಡಿಂಗ್ದು ಡೋರ್ ರೆಡಿ ಮಾಡಿ ಅದನ್ನು ಸಹ ಹೊಡೆದ್ವಿ. ಅಂತ ತೆಗಿಲಿಕ್ಕಿದೆ. ಇಲ್ಲಿ ಪ್ಲೌಡಿಗೆಲ್ಲ ಫೈಬರ್ ಆಗಲಿಕ್ಕೆ ಉಂಟಲ್ಲ, ಅದಾಗಿ ಅಂದರೆ ಈಗ ಸಂಜೆ ಹೋಗೋ ಬೀಗ ಆಗಿ ಹೋಗಬೇಕಲ್ಲ, ಅದಕ್ಕೆ ಅದನ್ನು ನೋಡಿದ ನಂತರ ಇವರು ವೆಲ್ಡರ್ನವ್ರು ಸಹ ಬಂದರು, ವೆಲ್ಡ್ ಮಾಡ್ತಿದ್ರು. ನಮ್ಮದು ಸಹ ಕೆಲಸ ಮುಗಿತಾ ಬಂದು ಟೈಮ್ ಆಗ್ತಾ ಬಂದಿತ್ತು. ಟೂಲ್ಸ್ ಎಲ್ಲ ಹಾಕ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ನಾಳೆ ಸಹ ಇದೆ ಇಲ್ಲೇ ಕೆಲಸ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.